ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಹಾಗಲಕಾಯಿ ಪಕೋಡಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯ್ತಿದ್ದು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಈ ಡಿಶ್ನ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಮೊದಲಿಗೆ ನಾವು ಹಾಗಲಕಾಯಿ, ಫ್ರೆಶ್ ಆಗಿರೋ ಹಾಗಲಕಾಯಿ ತೊಗೊಳ್ಬೇಕು. ಅದನ್ನು ನೀಟಾಗಿ ಕಟ್ ಮಾಡಬೇಕು. ಯಾವ ಥರ ಸ್ಲೈಸ್ ಕಟ್ ಮಾಡಬೇಕಂದ್ರೆ ತೆಳ್ಳಗಿರಬೇಕು, ದಪ್ಪ ಇರಬಾರ್ದು. ಏನಂದರೆ ದಪ್ಪ ಇದ್ದರೆ ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗಿರುತ್ತೆ. ಮೆತ್ತಗಿದ್ರೆ ಚೆನ್ನಾಗಿರಲ್ಲ. ಏನಿದ್ರು ಕ್ರಿಸ್ಪಿಯಾಗಿ ತಿಂದಿದ ತಕ್ಷಣ ಅದು ಏನು ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದರಿಂದ ನಾನು ಫಸ್ಟು ತೆಳ್ಳಗೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಬಿಟ್ಟೆ. ಒಂದು 15-20 ಮಿನಿಟ್ಸು ಉಪ್ಪಲ್ಲಿ ಚೆನ್ನಾಗಿ ನೆಂದಿದ್ದಾದಮೇಲೆ ಅದೇನೆಂದರೆ ಕಹಿ ಇರಲ್ಲ ಅಷ್ಟೊಂದು ಅಂತೇಳ್ಬಿಟ್ಟು ಉಪ್ಪು ಹಾಕಿ ನೆನೆಸೋದು. ಮತ್ತು ಅದು ನೆನೆಸಿದ್ದಾದಮೇಲೆ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಐಟಮ್ಸ್ ಎಲ್ಲನೂ. ಫಸ್ಟಿಗೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಇನ್ನೇನೋದು ಕಡಲೆ ಹಿಟ್ಟು ಅವನ್ನ ಹಾಕಬೇಕು. ಏನಂದರೆ ಈ ಪೌಡರ್ಸ್ ಎಲ್ಲ ಹಾಕೋದ್ರಿಂದ ಚೆನ್ನಾಗಿ ಅದು ಪಕೋಡಿ ಥರ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಕಡಲೆ ಹಿಟ್ಟು ಹಾಕಿದ್ದೀನಿ, ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಮೂರು ಹಾಕಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಜೀರಿಗೆ ಪೌಡರ್ ಇದಲ್ವ, ಜೀರಿಗೆ ಪೌಡರ್ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಜೀರಿಗೆ ಇದ್ರ ಪೌಡರ್, ಅದು ಸ್ಮೆಲ್ ಎಲ್ಲನೂ. ಇದಕ್ಕೆ ನಾವು ಈ ಕಬಾಬ್ ಪೌಡರ್ ಆ ಥರ ಎಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಬರೀ ನಾರ್ಮಲ್ಲು ಈ ಥರದ್ದು ನಾನು ಏನೇನು ಪೌಡರ್ ಹಾಕ್ತಾಯಿದ್ದೀನಿ ಅದನ್ನಲ್ಲೇ ಮಾಡ್ತಾ ಇರೋದು. ಇವಾಗ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲ ಹಾಕಬೇಕು. ಚಿಕನ್ ಮಸಾಲ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದು ಒಂಥರ ಸ್ಮೆಲ್ ಅದು ಚೆನ್ನಾಗಿರುತ್ತೆ. ಇದು ವೆಜ್ ತಿನ್ನೋರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚಿಕನ್ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಅದರಿಂದ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಕಲರ್ ಆದರೂ ಆ್ಯಡ್ ಮಾಡ್ಬೋದು. ನಾನು ಕಲರ್ ಆ್ಯಡ್ ಮಾಡಿಲ್ಲ, ಜಸ್ಟ್ ಹಂಗೆ ಮಾಡಿದ್ದೀನಿ. ಕಲರ್ ಬೇಕಾದರೆ ಆ್ಯಡ್ ಮಾಡಿದ್ರೆ ಸ್ವಲ್ಪ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದೇ ಸತಿ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ತೊಳೆದಿರ್ಬೇಕಾದ್ರೆ ಅದು ನೆನೆಸಿದ್ವಲ್ಲ, ಅದು ನೀರಿನಂಶ ಇರುತ್ತೆ. ಅದರಿಂದ ನೋಡಿಕೊಂಡು ಪಕೋಡಿ ಇದಕ್ಕೆ ನೋಡಿ ಅದಕ್ಕೆ ಬರಬೇಕು. ಅದಕ್ಕೆ ಬಂದಾಗ ಆ ಟೈಮಲ್ಲಿ ನಾವು ಪಕೋಡಿ ಹಾಕಬೇಕು. ಒಂದೊಂದೇ ಹಾಕಬೇಕು. ಸುಮ್ಮನೆ ಹಂಗೆ ತೊಗೊಂಡು ಕೈಯಲ್ಲಿ ಹಿಂಗೆ ಹಾಕಿದ ತಕ್ಷಣ ಹಾಕಿದ್ರೆ ಅದು ಎಲ್ಲ ಫುಲ್ಲು ಗಂಟಾಗ್ಬಿಡುತ್ತೆ. ಒಳಗಡೆ ಎಲ್ಲನೂ ಚೆನ್ನಾಗಿ ಅಷ್ಟೊಂದು ಬೆಂದಿರಲ್ಲ. ಅದರಿಂದ ಒಂದೊಂದೇ ತೊಗೊಂಡು ನೀಟಾಗಿ ಈ ಥರ ಸ್ಲೈಸ್ನ ಹಾಕಬೇಕು. ಅದರಿಂದ ಇದು ನೋಡಿ, ನಾನು ಏನೇನು ಪ್ರಾಡಕ್ಟ್ ಹಾಕಿದ್ದೀನಿ ಅದಕ್ಕೆ ಐಟಮ್ಸ್ ಎಲ್ಲನೂ ಅಷ್ಟು ಐಟಮ್ಸ್ ಹಾಕಿದ್ರೆ ಸಾಕು, ಸಖತ್ತಾಗಿ ಬರುತ್ತೆ. ಟೇಸ್ಟ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾವು ನೆನೆಸ್ಬಿಟ್ಟು ಒಂದು 10 ನಿಮಿಷ ಇಟ್ಟು ಮಾಡ್ತೀವಿ ಅಂದರೆ ಚೆನ್ನಾಗಿ ಬರಲ್ಲ. ನೀವು ಆ ತಕ್ಷಣಕ್ಕೆ ಕಲಸಿ ಹಂಗೆ ಮಾಡ್ತೀವಿ ಅಂದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂದರೆ ಕ್ರಿಸ್ಪಿಯಾಗಿರುತ್ತೆ. ನೆನೆಸ್ಬಿಟ್ಟು ಆಮೇಲೆ ಮಾಡ್ತೀವಿ ಒಂದು 10 ನಿಮಿಷ ಅಂತಂದರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಅದರಿಂದ ಇದು ಯಾವ ಥರ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ, ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಸೌಂಡ್ ಬರುತ್ತೆ. ಅದು ಅಂದರೆ ಇದು ಕ್ರಿಸ್ಪಿಯಾಗಿರೋದಕ್ಕೆ ಅದು ಫುಲ್ಲು ಗಟ್ಟಿ ಇರುತ್ತಲ್ವ, ಅವಾಗ ಸೌಂಡ್ ಬರುತ್ತೆ ಫ್ರೈ ಮಾಡಬೇಕಾದ್ರೇ. ಆ ಟೈಮಲ್ಲಿ ಚೆನ್ನಾಗಿ ಇದಾಗಿದೆ ಅಂತ ನಾವು ತೆಗೆದ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪಕೋಡಿ, ನಿಜ ಸಖತ್ತಾಗಿತ್ತು ಗೈಸ್. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದನ್ನು ಅವತ್ತೇ ಅಂದರೆ ಮಾಡಿದ ದಿನವೇ ಖಾಲಿ ಆಗೋಯ್ತು. ನಾನು ಒಂದು 4 ಕಾಯಿ ಏನೋ ಕಟ್ ಮಾಡಿದ್ದೆ, ಫುಲ್ಲು ಅವತ್ತೇ ಖಾಲಿ ಆಗೋಯ್ತು. ಚೆನ್ನಾಗಿತ್ತು. ನೀವು ಮಾಡಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಇದನ್ನು ಮಿಸ್ ಮಾಡದೆ ನೀವು ಮಾಡಿಕೊಂಡು ತಿನ್ನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಲಕಾಯಿ ಮಾಡಿಕೊಂಡು ತಿನ್ನಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್